ಕನ್ನಡದಿಂದ ಈ ಸಿನಿಮಾ ಆಗಿದೆ ಅಂತ ನೀವು ಮೆನ್ಷನ್ ಮಾಡಿದ್ರಿ. ಆದರೆ ಟ್ರೈಲರ್ನಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಕರಾವಳಿಯ ಕನ್ನಡನ ಬಳಸಿರೋದಕ್ಕೆ ಏನಾದ್ರು ಹಿನ್ನೆಲೆ ಇದೆಯಾ ಅಂತ. ಕಥೆಯೇ ಕರಾವಳಿದಾಗಿದ್ದಾಗ ಅದು ಕರಾವಳಿ ಕನ್ನಡ ಇಲ್ಲದೆ ಏನಿರುತ್ತೆ, ಅಥವಾ ಅಲ್ಲಿದ್ದು ಕರಾವಳಿ ಭಾಗ ಅಥವಾ ತುಳುನಾಡು ಅಂತೆಲ್ಲ ಏನು ನಾವು ತಗೊಳ್ತೀವಿ, ಆಗ ತುಳುವಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಿದ್ದಾಗ ತುಳುವಲ್ಲೇ ಬರುತ್ತೆ. ಕರಾವಳಿ ಕನ್ನಡದ ಕಥೆ ಆಗಿರೋದ್ರಿಂದ ಅದು ಕರಾವಳಿ ಭಾಷೆಯಲ್ಲಿ ಇರುತ್ತೆ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ ಕನ್ನಡ ಆಗು ಕೂಡ ಹಾಗೆ ಇತ್ತಾ ಅಥವಾ ಅದಕ್ಕೆ ರೆಫರೆನ್ಸ್ ಇದೆಯಾ ಅಂತ? ರೆಫರೆನ್ಸ್ ನೀವು ಹುಡುಕಿದ್ರೆ ನಿಮಗೆ ಇವತ್ತು ಯಾವುದೇ ಒಂದು ವಿಚಾರಕ್ಕೆ 10 ಆಂಗಲ್ಗಳಿರುತ್ತೆ, 10 ಡೈರೆಕ್ಷನ್ ಇರುತ್ತೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ವಾದ ಮಾಡ್ತಾ ಹೋಗ್ಬೋದು. ಅದನ್ನ ನಾವು ಆ ಕಾಲಘಟ್ಟದ ಕಥೆಯನ್ನ ಇವತ್ತಿನ ಜನರೇಷನ್ಗೆ ನಾವು ಹೇಳ್ತಿರೋದ್ರಿಂದ ಇವತ್ತಿನ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು. ಒಂದು ಥಾಟ್ ಇತ್ತು ನನಗೆ, ಕುಂದಾಪುರ ಕನ್ನಡದಲ್ಲಿ ಹೇಳಿದ್ರೆ ಹೆಂಗೆ ಅಂತ. ಅವಾಗ ಹೆಚ್ಚು ಜನರಿಗೆ ಅದು ಅರ್ಥ ಆಗದೆ ಹೋಗ್ಬೋದು, ಅವರಿಗೆ ಕುಂದಾಪುರ ಭಾಗದವ್ರಿಗೆ ಅಥವಾ ಕುಂದಾಪುರ ಭಾಗದವ್ರ ಪರಿಚಯ ಇರೋರಿಗೆ ಅರ್ಥ ಆಗ್ಬೋದೇನು. ಸೊ ಹಾಗಾಗಿ ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಇವತ್ತಿನ ಜನರೇಷನ್ಗೆ, ಇವತ್ತಿನ ಜನರಿಗೆ, ಇವತ್ತಿನ ಪ್ರೇಕ್ಷಕರಿಗೆ ಅದು ಅರ್ಥ ಮಾಡಿಸ್ಬೇಕು ಅಂತಂದಾಗ ಒಂದು ಸಿನಿಮಾಟಿಕ್ ಲಿಬರ್ಟಿಯನ್ನು ತಗೊಳ್ತೀವಿ ನಾವು, ಇಲ್ಲ ಅಂತಲ್ಲ. ಸೊ ಆ ನಿಟ್ಟಲ್ಲಿ ಹೋಗ್ತೀವಿ. ಮತ್ತೆ ಮಂಗಳೂರು ಕನ್ನಡ ಅಥವಾ ಕರಾವಳಿಯಲ್ಲಿ ಉಪಯೋಗಿಸುವಂತ ಕನ್ನಡ ಹೆಚ್ಚಿನ ಅಂಶವಾಗಿ ಅದು ಒಂದ್ ಸ್ವಲ್ಪ ಬುಕಿಶ್ ಆಗಿ ಒಂದು ಗ್ರಂಥ ಕನ್ನಡ ಅನ್ನೋ ತರದಲ್ಲಿ ಹೇಳ್ತೀವಿ ನಾವು. ಅಂದ್ರೆ ಓದ್ಬೇಕಾದ್ರೆ ಹೇಗಿರುತ್ತೆ, ನಾವು ಮಾತಾಡ್ಬೇಕಾದ್ರೂ ಅಷ್ಟು ಸ್ಪಷ್ಟವಾಗಿ ಅದನ್ನ ಬಿಡಿಸಿ ಮಾತಾಡ್ತಾರೆ ಅನ್ನುವಂಥದ್ದು. ಆ ಕಾರಣಕ್ಕೆ ಕನ್ನಡಕ್ಕೆ ಇಷ್ಟು ದೊಡ್ಡ ಹಿಸ್ಟ್ರಿ ಇರಬೇಕಾದ್ರೆ ಆಗಿನ ಕಾಲದಲ್ಲೂ ಕೂಡ ಈ ತರದಲ್ಲಿ ಇರಬಹುದು ಅನ್ನೋಂಥದ್ದು. ಸೊ ಹಳೆಗನ್ನಡಗಳನ್ನ ರೆಫರೆನ್ಸ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೂಡ ಹೋಗ್ಬೋದು. ಅಂದ್ರೆ ಬೇರೆ ಭಾಷೆಗಳಿಗೂ ಡಬ್ ಆಗಿರೋದ್ರಿಂದ ಅಲ್ಲಿಯ ಪರ್ಟಿಕ್ಯುಲರ್ ಯಾವ್ದಾದ್ರು ಭಾಷೆಗಳನ್ನ ಅಥವಾ ಲ್ಯಾಂಗ್ವೇಜ್ ನ ಬಳಸಿರೋ. ಕಳೆದ ಬಾರಿಯೂ ಕೂಡ ಎಲ್ಲಾ ದೈವದ ನುಡಿಗಳಾಗ್ಬೋದು, ತುಳುವಲ್ಲಿ ಬಂದಂತ ಎಲ್ಲಾ ವಿಚಾರಗಳಾಗ್ಬೋದು, ಅಥವಾ ಜನಪದ ಹಾಡುಗಳಾಗ್ಬೋದು, ಎಲ್ಲವೂ ತುಳುವಲ್ಲೇ ಇತ್ತು, ಇವತ್ತಿಗೂ ತುಳುವಲ್ಲೇ ಇರುತ್ತೆ. ಇನ್ನು 50 ಕಾಂತಾರ ಆದ್ರೂ ತುಳುವಲ್ಲಿ ಅಥವಾ ಮಂಗಳೂರು ಕನ್ನಡದಲ್ಲಿ ಇದ್ರೆ ಅಥವಾ ಕರಾವಳಿ ಕನ್ನಡದಲ್ಲಿ ಇದ್ರೆ ಹಂಗೆ ಇರುತ್ತೆ. ಉಳಿದ ವಿಚಾರಗಳನ್ನ ಚೇಂಜ್ ಮಾಡ್ತೀವಿ. ಪ್ಯಾನ್ ಇಂಡಿಯಾ ಆದ ತಕ್ಷಣ ಯಾವುದು ಯಾವ ಮೂಲ ಎಲ್ಲಿಯ ಕಥೆಯನ್ನು ಹೇಳ್ತೀವಿ ಅನ್ನೋದು ಚೇಂಜ್ ಆಗೋದೇ ಇಲ್ಲ ಕಾಂತಾರ ವಿಚಾರದಲ್ಲಿ. ಈಗ ಇನ್ನೊಂದು ಬೇರೆ ತರದ ಸ್ಕೇಲ್ ಇರುವಂತ ಫಿಲ್ಮ್ ಅಥವಾ ಪ್ಯಾನ್ ಇಂಡಿಯನ್ ಫಿಲ್ಮ್ ಆದ್ರೆ ಅವಾಗ ಅಲ್ಲಿಗೆ ಅದನ್ನು ಬದಲಾಯಿಸಬಹುದು, ಅಲ್ಲಿನ ನೇಟಿವಿಟಿ ತಕ್ಕನ ಹಾಗೆ. ನಾವಿಲ್ಲಿ ಹೇಳ್ಬೇಕಾದ್ರೆ ಇದೇ ನೇಟಿವಿಟಿಯನ್ನ ಹೇಳ್ಬೇಕಾಗತ್ತೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.